ಗ್ರಾಮದ ಮುಖಂಡರು ಯೂಸಫ್ರವರೇ, ಮಸ್ರೂದ್ರವರೇ, ನವೀದ್ರವರೇ, BRC ನಾಗೇಶ್ ಅವರೇ, CRP ತಾಜಿನ್ ಬಾನೂರವರೇ, ಮುಖ್ಯ ಶಿಕ್ಷಕರೇ, ಪ್ರೀತಿಯ ಮಕ್ಕಳೇ, 11 ಶಾಲೆಯಿಂದ ಬಂದಿದ್ದೀರಿ ಇವತ್ತು. ಉರ್ದು ನಮ್ಮ ತಾಲೂಕಿನಲ್ಲಿ 11 ಶಾಲೆ ಇರೋದು. ಇಡೀ 11 ತಾಲೂಕಿನೆಲ್ಲ ಮುಖ್ಯ ಶಿಕ್ಷಕರು, ಕೆಲವು ಮಕ್ಕಳು 1 to 5 ಮಕ್ಕಳು ಬಂದಿದ್ದಾರೆ ಇವತ್ತು. ಈಗಾಗಲೇ ನಮ್ಮ CRP ಮೇಡಮ್ ಹೇಳಿದ್ದಾರೆ ಕಲಿಕಾ ಹಬ್ಬ ಯಾಕೆ ಮಾಡ್ತೀವಿ ಅಂತೇಳಿ. ಕೊರೋನಾ ಟೈಮಲ್ಲಿ 2 ವರ್ಷ ಸ್ಕೂಲ್ ನಡೀಲಿಲ್ಲ, 1.5 ವರ್ಷ ಸ್ಕೂಲ್ ನಡೀಲಿಲ್ಲ. ಆವಾಗ ಲರ್ನಿಂಗ್ ಗ್ಯಾಪ್ ತುಂಬ ಆಗೋಯ್ತು. ತುಂಬ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದ್ಬಿಟ್ರು, ಮರ್ತೇ ಬಿಟ್ಟರು ಸುಮಾರು ಮಕ್ಕಳು. ಆ ನಂತರದಲ್ಲಿ ಇಲಾಖೆ ಸರ್ಕಾರ ಇದು ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂತು. ಕಲಿಕಾ ಹಬ್ಬ ಮಾಡಬೇಕು, ಸರ್ಕಾರಿ ಶಾಲಾ ಮಕ್ಕಳಿಗೆ 1 to 5 ಮಕ್ಕಳಿಗೆ ಈ ಒಂದು ಹಬ್ಬವನ್ನು ಮಾಡಿ. ಅಂದರೆ ಸುಮಾರು 6-7 ಚಟುವಟಿಕೆಗಳನ್ನು ಮಾಡ್ತಾರೆ. ಇವತ್ತು ಶಾಲಾ ಮಟ್ಟದಲ್ಲೆಲ್ಲ ಕಲಿಕೆ ಆಗಿರ್ತದೆ. ಅವರು ಇಲ್ಲಿ ಬಂದು ಎಲ್ಲ ಶಾಲೆಯರು ಒಂದು ಕ್ಲಸ್ಟರ್ನಲ್ಲಿ ಸೇರಿಕೊಂಡು ಅವರು ಪ್ರದರ್ಶನ ಕೊಡೋದು, ಏನು ಕಲ್ತಿದ್ದಾರೆ ಅದನ್ನು ಇಲ್ಲಿ ಎಕ್ಸಿಬಿಟ್ ಇದು ಮಾಡೋದು, ಪ್ರದರ್ಶನ ಕೊಟ್ಟು ಅವಕಾಶ ಕೊಡಬೇಕು, ವೇದಿಕೆ ಕೊಡಬೇಕು, ಅವ್ರಿಗೆ ಬಹುಮಾನ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು, ಮತ್ತೆಲ್ಲ ಪೋಷಕರನ್ನು ಸೇರಿಸ್ಕೋಬೇಕು. ಅವ್ರಿಗೂ ಕೂಡ ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಪರಿಚಯ ಆಗಬೇಕು, ಅವ್ರ ಸಹಕಾರ ತಗೋಬೇಕು. ಮನೇಲಿ ಅವರು ಓದಿಸ್ಲಿಕ್ಕೆ ಒಂದು ಪ್ರೋತ್ಸಾಹ ಕೊಡಲಿಕ್ಕೆ, ಮಕ್ಕಳ ಒಂದು ಕಲಿಕೆಗೆ ಸಹಕಾರ ಕೊಡಲಿಕ್ಕೆ ಅವ್ರ ಸಹಕಾರವನ್ನು ಪಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಲಿಕಾ ಹಬ್ಬವನ್ನು ಕಳೆದ 3-4 ವರ್ಷದಿಂದ ನಾವು ಮಾಡ್ತಾಯಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಗರ್ಗೇಶ್ವರ ಇಡೀ ನರಸೀಪುರ ತಾಲೂಕಿನ ಎಲ್ಲ ಮಕ್ಕಳು, ಉರ್ದು ಮಕ್ಕಳು ಇಲ್ಲಿಗೆ ಬಂದಿದ್ದಾರೆ. 7 ಚಟುವಟಿಕೆಗಳಿದೆ. ನಮ್ಮ ಶಿಕ್ಷಕರು ತೀರ್ಪುಗಾರಾಗಿರ್ತಾರೆ. ಅದನ್ನೆಲ್ಲ ಶೈಕ್ಷಣಿಕ ಆ್ಯಕ್ಟಿವಿಟಿಗಳನ್ನೆಲ್ಲ ಮಾಡಿಸಿ ಪ್ರೋತ್ಸಾಹ ಕೊಟ್ಟು ಮಕ್ಕಳಿಗೆ ಇವತ್ತು ಒಂದು ಬಹುಮಾನ ಕೊಟ್ಟು ಕಳಿಸೋ ಕಾರ್ಯಕ್ರಮ ಆಗುತ್ತೆ. ಆ ನಿಟ್ಟಿನಲ್ಲಿ ಇದೊಂದು ಯಶಸ್ವಿಯಾಗಿ ಚೆನ್ನಾಗಿ ನಡೆಯಲಿ. ನಮಗೆ ಭಾಳ ಮುಖ್ಯವಾಗಿ ನಮ್ಮ BRC ಅವ್ರು ಹೇಳ್ದಂಗೆ ಮಕ್ಕಳ ಕಲಿಕೆ ಚೆನ್ನಾಗಾಗಬೇಕು. ಉರ್ದು ಶಾಲೆಗಳಲ್ಲೇ ಕಲಿಕೆ ಕಡಿಮೆ ಆಗ್ತಾಯಿದೆ, ನಾವು ನೋಡ್ತಾ ಇದ್ವಿ. ಪರ್ಸೆಂಟೇಜು SSLC ಬಂದಾಗ ಮಕ್ಕಳು, ತುಂಬ ಮಕ್ಕಳು ಅಲ್ಲಿವರೆಗೆ ಬರೋದ್ರೊಳಗೆ ಬಿಟ್ಬಿಡ್ತವೆ ಶಾಲೆನ. ಬಂದರೂ ಸುಮಾರು ಮಕ್ಕಳು ಫೇಲ್ ಆಗಿಬಿಡ್ತವೆ. ಅದಕ್ಕೆ ನಿಮ್ಮ ಬೇಸಿಕ್ ಚೆನ್ನಾಗಿರ್ಬೇಕು. 1 to 5 ಚೆನ್ನಾಗಿ ನೀವು ಕಲಿಸ್ರೆ ಭಾಷೆ ಮತ್ತು ಗಣಿತ, ಲ್ಯಾಂಗ್ವೇಜ್ ಎಲ್ಲ ಉರ್ದು ಆಗ್ಬೋದು, ಕನ್ನಡ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ಓದೋದಕ್ಕೆ ಬರೆಯೋದಕ್ಕೆ ಚೆನ್ನಾಗಿ ಬರೆಯೋಂಗೆ ಇರಬೇಕು. ಎಲ್ಲ ಮಕ್ಕಳು ಕಲಿಬೇಕು. ಕೆಲವು ಮಕ್ಕಳು ಮುಂದೆ ಓದ್ತವೆ. ಈಗ ಒಂದು ಪ್ರೇಯರ್ ಮಾಡಿದ ಒಂದು ಹುಡುಗ ಡಿಸೇಬಲ್ಲು CWSN ಮಗು ಎಷ್ಟು ಚೆನ್ನಾಗಿ ಪ್ರೇಯರ್ ಮಾಡ್ದ ಮತ್ತು ಓದೋದ್ಲಿ ಮುಂದೆ ಇದ್ದಾನೆ. ಅವನಿಗೆ ವಿಶ್ವಾಸ ಇದೆ, ಧೈರ್ಯ ಇದೆ. ಎಲ್ಲರೂ ಬಂದು ಆರಾಮಾಗಿ ಮಾತಾಡ್ತಾನೆ, ಪ್ರೆಸೆಂಟ್ ಮಾಡ್ತಾನೆ ಅವ್ನು ಕಲ್ತಿರೋದು. ಆ ಥರ ಇರ್ಬೇಕು ಮಕ್ಕಳು. ಈ ಕಾರ್ಯಕ್ರಮ ಮಾಡೋ ಉದ್ದೇಶನೇ ಅಷ್ಟು. ಮಕ್ಕಳಲ್ಲಿ ಆ ಒಂದು ಆತ್ಮವಿಶ್ವಾಸ ಬೆಳೆಸಬೇಕು, ಧೈರ್ಯ ಬರಬೇಕು, ಆತ್ಮವಿಶ್ವಾಸ ಬರಬೇಕು. ಅಂದರೆ ಅವ್ರು ಚೆನ್ನಾಗಿ ಕಲ್ತಿದ್ರೆ ಮುಂದೆ ಬರ್ತಾರೆ, ಇಲ್ಲಾಂದ್ರೆ ಬರಲ್ಲ. ಅವ್ರು ಮುಂದೆ ಬರಲ್ಲ, ಹಿಂದೆ ಹೊರಟೋಗ್ತಾರೆ. ಅದಕ್ಕೆ ಟೀಚರ್ಸು ನೀವು ಶಾಲೆಗಳಲ್ಲಿ ಚೆನ್ನಾಗಿ ಓದೋ ಮಕ್ಕಳು ಇರ್ತಾರೆ, ಅವರು ಕಲಿಸಿ. ಬಿಲೋ ಅವರೇಜ್ ಮಕ್ಕಳು ಇದ್ದಾರಲ್ಲ ಅವ್ರನ್ನ ವಿಶೇಷವಾಗಿ ಪಕ್ಕದಲ್ಲೇ ಕೂರಿಸ್ಕೊಂಡು ಓದೋದು ಬರೆಯೋದು ಎಲ್ಲ ಮಾಡಿಸ್ಬೇಕು. ಲೆಕ್ಕ ಮಾಡಿಸ್ಬೇಕು, ಗಣಿತ ಮಾಡಿಸ್ಬೇಕು, ಆಕ್ಟಿವಿಟಿ ಮಾಡಿಸ್ಬೇಕು. ಕೆಲವರು ಸುಮ್ಮನೆ ಓದು ಬರೀ ಕೋಲ್ ಇಟ್ಕೊಂಡ್ರೆ ಏನು ಓದೋದಿಲ್ಲ, ಬರೆಯೋದಿಲ್ಲ, ಸ್ಕೂಲ್ಗೂ ಬರೋಲ್ಲ, ಡ್ರಾಪ್ ಔಟ್ ಆಗ್ಬಿಡ್ತಾರೆ. ಪ್ರೀತಿಯಿಂದ ಅವನೊಂದು ಆ್ಯಕ್ಟಿವಿಟಿ ಮಾಡ್ಕೊಂಡು, ಸುಮಾರು ಆ್ಯಕ್ಟಿವಿಟಿಗಳು ಇದೆ ನಮ್ಮಲ್ಲಿ, ನಿಮಗೆಲ್ಲ ಗೊತ್ತಿದೆ. ಟ್ರೈನಿಂಗ್ ಆಗಿದೆ, ಆ್ಯಕ್ಟಿವಿಟಿ ಮಕ್ಕಳನ್ನೇ ಕೂರಿಸ್ಕೊಂಡು ಅವ್ರು ಕಲಿತಾ ಇದ್ದೀನಿ ಅಂತ ಗೊತ್ತೇ ಆಗಲ್ಲ. ಈಗ 6 ಮಕ್ಕಳು ನಿಲ್ಲಿಸ್ಬಿಟ್ಟು ಇಲ್ಲಿ 2 ಮಕ್ಕಳು ಕೂರಿಸಿ ಎಷ್ಟು ಮಕ್ಕಳಿದ್ದಾರೆ ಅಂತಂದರೆ ಎಷ್ಟು ಹೇಳ್ತಾವಲ್ವ, 6ರಲ್ಲಿ 2 ಕೂತಿದ್ದಾರೆ, ಇನ್ನೆಷ್ಟು ನಿಂತಿದ್ದಾರೆ, 4. ಅದು ಲೆಕ್ಕ, ಸುಲಭ ಲೆಕ್ಕ ಅಷ್ಟೆ. ಇನ್ನೊಬ್ಬರನ್ನ ಈ ಕಡೆ ಕಳಿಸೋದು, ಇನ್ನೆಷ್ಟು ಉಳೀತು, 3 ಉಳೀತು. ಈ ಥರ ಸರಳ ಲೆಕ್ಕ ಆ್ಯಕ್ಟಿವಿಟಿ ಮೂಲಕ ಮಕ್ಕಳನ್ನೇ ಬಳಸ್ಕೊಂಡು ಆ್ಯಕ್ಟಿವಿಟಿಗಳನ್ನು ಮಾಡಿಕೊಂಡು ಅವ್ರಿಗೆ ಗೊತ್ತೇ ಆಗಲ್ಲ ಕಲಿತಾ ಇದ್ದೀನಿ ಅಂತೇಳಿ. ಆಮೇಲೆ ಖುಷಿ ಪಡ್ತಾರೆ. ಆ್ಯಕ್ಟಿವಿಟಿ ಮಾಡಿದಷ್ಟು ಮಕ್ಕಳು ಖುಷಿ ಪಡ್ತಾರೆ, ಡ್ರಾಪ್ ಔಟ್ ಆಗಲ್ಲ, ರೆಗ್ಯುಲರಾಗಿ ಸ್ಕೂಲಿಗೆ ಬರ್ತಾರೆ. ಕೆಲವು ಆ್ಯಕ್ಟಿವಿಟಿ ಎಲ್ಲ ಮಾಡ್ಕೊಂಡು ಮಕ್ಕಳಿಗೆ ಅಟ್ರ್ಯಾಕ್ಷನ್ ಇರಬೇಕು, ಪ್ರೀತಿ ಇರಬೇಕು. ಟೀಚರ್ ಅದು ಬೆದರಿಸೋದು, ಕೋಲ್ ಹಿಡ್ಕೊಳ್ಳೋದು ಎಲ್ಲ ಮಾಡಬಾರ್ದು. ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಬಿಲೋ ಅವರೇಜ್ ಮಕ್ಕಳನ್ನು ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಕಲಿಸಿ ಭಾಷೆ ಮತ್ತು ಗಣಿತ ಚೆನ್ನಾಗಿ ಕಲ್ತ್ಕೊಂಡ್ರೆ ಮುಂದೆ ಅವರು ಆತ್ಮವಿಶ್ವಾಸ ಇರ್ತದೆ. ಹೈಯರ್ ಕ್ಲಾಸ್ಗೆ ಹೋದಾಗೆಲ್ಲ ಚೆನ್ನಾಗಿ ಪಿಕಪ್ ಆಗ್ತಾರೆ, ಒಳ್ಳೆ ರಿಸಲ್ಟ್ ಬರುತ್ತೆ, ಒಳ್ಳೆ
ಜೀವನ ಅವ್ರಿಗೆ ಸಿಗುತ್ತೆ. ಎಜುಕೇಷನ್ ಭಾಳ ಇಂಪಾರ್ಟೆಂಟು. ಆ ನಿಟ್ಟಿನಲ್ಲಿ ಎಲ್ಲ ಮಾಡಿ ಎಲ್ಲ ಮಕ್ಕಳಿಗೆ ಯಾರು ಡ್ರಾಪ್ಔಟ್ ಆಗಬಾರ್ದು. ಆಮೇಲೆ ಇರೋ ಮಕ್ಕಳೆಲ್ಲ ಕೂಡ ಶಾಲೆಗೆ ಸೇರ್ಕೋಬೇಕು. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ಈಗ ಅಡ್ಮಿಷನ್ನು 10% ಜಾಸ್ತಿ ಮಾಡಿ ಅಂತ ಹೇಳಿದರೆ ಸರ್ಕಾರಿ ಶಾಲೆಯಲ್ಲಿ, ಗೊತ್ತಿದೆ ತಾನೇ? ಅದಕ್ಕೆ ನಿಮ್ಮ ಭಾಗದಲ್ಲಿ ನಿಮ್ಮ ಶಾಲಾ ವ್ಯಾಪ್ತಿಗೆ ಬರೋ ಮಕ್ಕಳು ಆ ಬಡಾವಣೆಗಳೆಲ್ಲ ನೋಡಿ ಎಷ್ಟು ಮಕ್ಕಳಿದ್ದಾರೆ ಎಲ್ಲನೂ ಅಡ್ಮಿಷನ್ ಈಗಲಿಂದ ಶುರು ಮಾಡಿಸಿ ಸರ್ಕಾರಿ ಶಾಲೆಗೆ ಸೇರಿಸೋದಕ್ಕೆ. ಒಳ್ಳೆ ಚೆನ್ನಾಗಿ ಕ್ವಾಲಿಟಿ ಎಜುಕೇಷನ್ ಇದ್ದರೆ ಪೇರೆಂಟ್ಸು ಖಂಡಿತವಾಗಿ ಶಾಲೆಗಳಿಗೆ ಸೇರಿಸ್ತಾರೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡಬೇಕು. ಟೀಚರ್ಸು ಮಕ್ಕಳ ಕಲಿಕೆ ಚೆನ್ನಾಗಾಗಬೇಕು, ಒಳ್ಳೆಯ ರಿಸಲ್ಟ್ ಬರಬೇಕು, ಅವ್ರಿಗೆ ಒಳ್ಳೆಯ ಭವಿಷ್ಯ ಸಿಗುವಂತ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನ ಯಶಸ್ವಿಯಾಗಿ ಮಾಡೋಣ. ಈ ಒಂದು ಕಲಿಕಾ ಹಬ್ಬ ಚೆನ್ನಾಗಿ ನಡೀಲಿ, ಯಾವುದೇ ಗೊಂದಲ ಆಗಬಾರ್ದು. ಎಲ್ಲರೂ ಇಡೀ 11 ಶಾಲೆಯವರಿದ್ದೀರಿ, ಎಲ್ಲರೂ ಜೋಪಾನವಾಗಿ ಮಕ್ಕಳನ್ನು ನೋಡ್ಕೊಂಡು ಆ್ಯಕ್ಟಿವಿಟಿ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು.